Start. Wie immer der spannendste Moment. 5 rote Lichter. Jetzt gehen sie aus, jetzt geht's los. ಭಾರತದಲ್ಲಿ ಬರೀ ಕ್ರಿಕೆಟ್ ಕ್ರೇಜ್ ಮಾತ್ರ ಇದೆ ಅಂತ ತಿಳಿದಿದ್ದವರಿಗೆ ಮೊನ್ನೆ ಬೆಳಿಗ್ಗೆ ಅಚ್ಚರಿಯೊಂದು ಕಾದಿತ್ತು. ಫಾರ್ಮುಲಾ 1 ಚಾಲಕ ಹಾಗೂ 2008ರ ವಿಶ್ವ ಚಾಂಪಿಯನ್ ಲೂಯಿಸ್ ಹ್ಯಾಮಿಲ್ಟನ್ ಉದ್ಯಾನ ನಗರಿಯ ಜನತೆಯನ್ನ ಕ್ಲೀನ್ ಬೋಲ್ಡ್ ಮಾಡಿಬಿಟ್ರು. ಹ್ಯಾಮಿಲ್ಟನ್ ಫಾರ್ಮುಲಾ 1 ಕಾರ್ ಚಾಲನೆ ಕಂಡು ಬೆಂಗಳೂರಿನ ರೇಸ್ ಪ್ರಿಯರು ಬೆರಗಾಗಿ ಬಿಟ್ರು. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಫುಲ್ ಹ್ಯಾಮಿಲ್ಟನ್ ಹವಾ ಸೃಷ್ಟಿಯಾಗಿತ್ತು. ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬನ್ನೇರುಘಟ್ಟ ಸಮೀಪದ ನೈಸ್ ರಸ್ತೆಗೆ ಫಾರ್ಮುಲಾ 1 ಚಾಲಕ ಹ್ಯಾಮಿಲ್ಟನ್ ಬಂದಾಗ ಜನಸಾಗರದಲ್ಲಿ ವಿದ್ಯುತ್ ಸಂಚಾರ. ಅವರನ್ನ ಹತ್ತಿರದಿಂದ ನೋಡಲು ಕಾತ್ರ. ನೈಸ್ ರಸ್ತೆಯಲ್ಲಿ ವಿಶ್ವದ ಶ್ರೇಷ್ಠ ರೇಸ್ ಪಟುವಿನ ಮ್ಯಾಜಿಕ್ ನೋಡಲು ಕುತೂಹಲವೋ ಕುತೂಹಲ. ಕೇವಲ 5,000 ಪ್ರೇಕ್ಷಕರನ್ನ ನಿರೀಕ್ಷಿಸಿದ್ದ ಸಂಘಟಕರು 20,000ಕ್ಕೂ ಹೆಚ್ಚು ರೇಸ್ ಅಭಿಮಾನಿಗಳು ನುಗ್ಗಿದ್ದನ್ನ ಕಂಡು ದಂಗು ಬಡಿದು ಬಿಟ್ರು. ಅಭೂತಪೂರ್ವ ಸ್ವಾಗತ ಪಡೆದುಕೊಂಡ ಹ್ಯಾಮಿಲ್ಟನ್ ಆರಂಭದಲ್ಲಿ ಮೆಕ್ಲಾರೆನ್ ಮರ್ಸಿಡಿಸ್ ಕಾರ್ ಚಾಲನೆ ಮಾಡಲು ಸಜ್ಜಾಗುತ್ತಿದ್ದಂತೆ ರೇಸ್ ಅಭಿಮಾನಿಗಳು ಉಸಿರು ಬಿಗಿ ಹಿಡಿದು ಕುಳಿತಿದ್ರು. ಚಾಲನೆ ಶುರು ಮಾಡಿದ ಹ್ಯಾಮಿಲ್ಟನ್ ತಮ್ಮ ಸೂಕ್ಷ್ಮ ನಡೆಗಳು, ವೇಗ, ಶಾರ್ಪ್ ಕಟ್ಗಳು ಹಾಗೂ ಸ್ಟಂಟ್ಗಳಿಂದ ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಂತೆ ಮಾಡಿದ್ರು. ಹ್ಯಾಮಿಲ್ಟನ್ ತಾವು 2008ರಲ್ಲಿ ವಿಶ್ವ ಚಾಂಪಿಯನ್ ಆಗಲು ಬಳಸಿದ ಕಾರನ್ನೇ ಚಾಲನೆ ಮಾಡಲು ಬಂದಾಗ ಅಭಿಮಾನಿಗಳ ಉತ್ಸಾಹ ಮೇರೆ ಮೀರಿಬಿಡ್ತು. ಫಾರ್ಮುಲಾ 1 ಕಾರ್ನ ಬೂಮ್ ಸದ್ದು ಇಡೀ ನೈಸ್ ರಸ್ತೆಯುದ್ದಕ್ಕೂ ಉಯ್ಗುಟ್ಟಿತು. ರೇಸ್ ಮಾಂತ್ರಿಕನ ಕಾರ್ ಚಾಲನೆಗೆ ಪ್ರೇಕ್ಷಕರು ಫಿದಾ ಆಗಿಬಿಟ್ರು. ಹಾಗೆ ನೋಡಿದ್ರೆ 400 ಮೀಟರ್ ರಸ್ತೆಯಲ್ಲಿ ಹ್ಯಾಮಿಲ್ಟನ್ಗೆ 2ನೇ ಗೇರ್ ಮೀರಿ ಸಾಗಲು ಸಾಧ್ಯವಾಗಲಿಲ್ಲ. ಬರೀ 2ನೇ ಗೇರ್ನಲ್ಲಿಯೇ ಕನಿಷ್ಠ 150 ಕಿಲೋಮೀಟರ್ ವೇಗದಲ್ಲಿ ಸಾಗಿ ಹುಚ್ಚು ಹಿಡಿಸಿಬಿಟ್ರು. ಅತ್ತ ಹ್ಯಾಮಿಲ್ಟನ್ ಕಾರ್ನಲ್ಲಿ ಸದ್ದು ಮಾಡುತ್ತಿದ್ರೆ ಇತ್ತ ಅವರ ಅಭಿಮಾನಿಗಳು ಭಾರೀ ಗದ್ದಲವೆಬ್ಬಿಸಿದ್ರು. ನಿರೀಕ್ಷೆಗೂ ಮೀರಿ ಜನಸಾಗರ ಹರಿದು ಬಂದಿದ್ದರಿಂದ ಅವರನ್ನ ನಿಯಂತ್ರಿಸಲು ಪೊಲೀಸರು ಪರದಾಡಬೇಕಾಗಿ ಬಂತು. ಅನೇಕ ಮಂದಿ ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ನಡೆಸಿದರು. ಹ್ಯಾಮಿಲ್ಟನ್ ಮಾಧ್ಯಮಗೋಷ್ಠಿಗೆ ಅವಕಾಶ ನೀಡದ ಕಾರಣ ಮಾಧ್ಯಮದವರು ಪ್ರತಿಭಟಿಸಿದ್ರು. ಕಡೆಗೆ ಮಾಧ್ಯಮದವರಿಗೆ ಹ್ಯಾಮಿಲ್ಟನ್ ಮಾಧ್ಯಮಗೋಷ್ಠಿಗೆ ಅವಕಾಶ ಸಿಗುವುದರೊಂದಿಗೆ ಪರಿಸ್ಥಿತಿ ತಿಳಿಯಾಯಿತು. ಇನ್ನು ತಮಗೆ ಸಿಕ್ಕ ವಿಶೇಷ ಸ್ವಾಗತ ಹಾಗೂ ಅಭಿಮಾನಿಗಳ ಕ್ರೇಜ್ನಿಂದ ಹ್ಯಾಮಿಲ್ಟನ್ ಮೂಕ ವಿಸ್ಮಿತರಾಗಿದ್ರು. ಬೆಂಗಳೂರು ಭೇಟಿ ತಮಗೆ ತುಂಬಾ ಖುಷಿ ತಂದಿದೆ, ಇದು ತಮಗೆ ಅತ್ಯಂತ ವಿಶೇಷ ಅನುಭವ ಎಂದು ಹೇಳಿದ್ರು. ತಮ್ಮ ರೇಸಿಂಗ್ ತಯಾರಿ ಕುರಿತ ವಿವರಗಳನ್ನ ಬಿಚ್ಚಿಟ್ರು. Hamilton, this is Prashant from Suvarna News 24/7 channel. Racing needs a lot of guts and character. So how do you prepare for any race and your mental and as well as physical preparations? Yeah, it's very, very intense. The whole season is a really, really long season. You know, I start training for this season. I started training beginning of December. Then we had our testing in February, and then you go through the whole season, and we're still going all the way till the end of November, and then the whole thing starts again. It's very, very intense, and I've been racing for such a long time, and every race has been different. Your mental approach, you try to keep it the same, but everything's different. You wake up one day and it's a different feeling.
ಅಂದ ಹಾಗೆ ಹ್ಯಾಮಿಲ್ಟನ್ ಭಾರತಕ್ಕೆ ಬಂದಿದ್ದು ಇದೇ ಮೊದಲೇನಲ್ಲ. ಇದು ಅವರು ಭಾರತಕ್ಕೆ ನೀಡಿದ 4ನೇ ಭೇಟಿ. ಮೊದಲ ಬಾರಿ 2008ರಲ್ಲಿ ಮುಂಬೈಗೆ ಆಗಮಿಸಿದ್ರು. ಅದೇ ವರ್ಷ ಅವರು ವಿಶ್ವ ಚಾಂಪಿಯನ್ ಆಗಿದ್ದು ವಿಶೇಷ. ಇನ್ನು 2009ರಲ್ಲಿ ದೆಹಲಿಗೆ ಭೇಟಿ ಕೊಟ್ಟಿದ್ರು. ಇನ್ನು ಕಡೆಯ ಬಾರಿ ಅವರು ಚೆನ್ನೈಗೆ ಬಂದು ಅಭಿಮಾನಿಗಳಲ್ಲಿ ಪುಳಕ ಮೂಡಿಸಿದ್ರು. 4ನೇ ಬಾರಿ ಅವರು ಆರಿಸಿಕೊಂಡಿದ್ದು ಉದ್ಯಾನ ನಗರಿ ಬೆಂಗಳೂರನ್ನ. ಸಿಲಿಕಾನ್ ಸಿಟಿಯ ಅವರ ಮೊದಲ ಭೇಟಿಯೇ ಸೂಪರ್ ಸಕ್ಸಸ್ ಆಗಿಬಿಡ್ತು. ಒಟ್ಟಿನಲ್ಲಿ ಹ್ಯಾಮಿಲ್ಟನ್ ಉದ್ಯಾನ ನಗರಿ ಭೇಟಿ ಸಖತ್ ಕ್ರೇಜ್ ಸೃಷ್ಟಿಸಿತ್ತು. ಮುಂದಿನ ತಿಂಗಳು 28ರಿಂದ 30ರವರೆಗೆ ದೆಹಲಿಯಲ್ಲಿ ನಡೆಯಲಿರುವ ಇಂಡಿಯನ್ ಗ್ರ್ಯಾಂಡ್ ಪ್ರಿಗೆ ಇದರಿಂದ ಭರ್ಜರಿ ಪ್ರಚಾರವೂ ದೊರಕಿತು. ತಮ್ಮ ಮೊದಲ ಭೇಟಿಯಲ್ಲೇ ಹ್ಯಾಮಿಲ್ಟನ್ ಬೆಂಗಳೂರಿನ ಜನತೆಯನ್ನ ಕ್ಲೀನ್ ಬೌಲ್ಡ್ ಮಾಡಿದಂತೂ ನಿಜ. ಪ್ರಶಾಂತ್ ದಾವಣಗೆರೆ, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.